ಕುರ್ಚಿ ಕಿತ್ತಾಟ ಸಿಎಲ್ಪಿ ಸಭೆಯಲ್ಲಿ ಖಡಕ್ ಎಚ್ಚರಿಕೆಯನ್ನ ಕೊಡಲಾಗಿದೆ. ನಿಜವಾಗದೆ ಅಶ್ವವೇಗ ನ್ಯೂಸ್ನ ಮತ್ತೊಂದು ವರದಿ ಅಧಿಕಾರ ಹಂಚಿಕೆ ಹೇಳಿಕೆ ಬಗ್ಗೆ ಶಾಸಕರಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯತೀಂದ್ರ ಸೇರಿ ಹಲವರಿಗೆ ಎಚ್ಚರಿಕೆಯನ್ನ ನೀಡುತ್ತಾರೆ ಸಿಎಂ. ಈ ಬಗ್ಗೆ ನಿನ್ನೆ ಅಶ್ವವೇಗ ನ್ಯೂಸ್ನಲ್ಲಿ ನಿರಂತರವಾಗಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಈಗ ಅದರ ಬೆನ್ನಲ್ಲೇ ಸಿಎಲ್ಪಿ ಸಭೆಯಲ್ಲಿ ಖಡಕ್ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋ ಹಾಗಿಲ್ಲ. ಈಗ ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಯತೀಂದ್ರ ಸೇರಿ ಹಲವರಿಗೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನೆನೆ ಈ ಬಗ್ಗೆ ಅಶ್ವವೇಗ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡ್ತಾನೆ ಇದ್ವಿ. ಅದರ ಬೆನ್ನಲ್ಲೇ ಸಿಎಲ್ಪಿ ಸಭೆ ಆಯಿತು. ಸೊ ಮೊದಲೇ ಮುನ್ಸೂಚನೆ ಇತ್ತು, ಸಭೆಯಲ್ಲಿ ಎಚ್ಚರಿಕೆ ಸಂದೇಶ ರವಾನೆ ಆಗಬಹುದು ಅಂತ. ಅದೇ ರೀತಿಯಾಗಿ ಇದೀಗ ಯಾರೂ ಕೂಡ ಬಹಿರಂಗವಾಗಿ ಪವರ್ ಶೇರಿಂಗ್ ಬಗ್ಗೆ, ಪವರ್ ಫೈಟ್ ಬಗ್ಗೆ ಆಗಿರ್ಬೋದು, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ. ಮತ್ತೆ ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಅಂತ ಹೇಳ್ಬಿಟ್ಟು ಯಾವ ಶಾಸಕರು ಕೂಡ ಬೆಂಬಲವನ್ನ ಸೂಚಿಸೋ ಹಾಗಿಲ್ಲ. ಯಾರು ಕೂಡ ಬಹಿರಂಗವಾಗಿ ಮಾತನಾಡೋ ಹಾಗಿಲ್ಲ. ಸೊ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳ್ಬಿಟ್ಟು ಯತೀಂದ್ರ ಸೇರಿ ಹಲವರಿಗೆ ಸಿದ್ದರಾಮಯ್ಯ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ. ಜೊತೆಗೆ ಏನಾಗ್ತಾ ಇದೆ, ಏನ್ ಸಮಸ್ಯೆಗಳಾಗ್ತಾ ಇದೆ ರಾಜ್ಯದಲ್ಲಿ, ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ವಿಪಕ್ಷ ಕಿಡಿಕಾರ್ತಾ ಇದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ಟಾಂಗ್ ಕೊಡೋದಕ್ಕೆ ಮುಂದಾಗಿ ಟಕ್ಕರ್ ಕೊಟ್ಟು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನ ಹೊರತುಪಡಿಸಿ ನೀವು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನ ಕೊಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ನಿನ್ನೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಡಿಕೆಶಿ ಇಬ್ರು ಕೂಡ ಮಾತುಕತೆ ಆಡ್ಕೊಂಡಿದೀವಿ. ಏನೇ ನಿರ್ಧಾರ ಆದ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾ, ದಯವಿಟ್ಟು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಪಕ್ಷದ ಒಂದು ಇಮೇಜ್ನ ಡ್ಯಾಮೇಜ್ ಮಾಡಬೇಡಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ. ಜೊತೆಗೆ ರೈತರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾರು ಕೂಡ ಮಾತನಾಡದಂತೆ ಸೂಚನೆಯನ್ನ ಕೊಟ್ಟು ವಿಪಕ್ಷಗಳಿಗೆ ಟಾಂಗ್ ಕೊಡೋದಕ್ಕೆ ಮುಂದಾಗಿ ಬದಲಾವಣೆ ವಿಚಾರವಾಗಿ ಯಾರು ಚಕಾರ ಎತ್ತಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ಮಾಡಬೇಡಿ, ನಾವಿಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟುಬಿಟ್ಟಿದ್ದೀವಿ, ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಅಂತ ಹೇಳ್ತಿದ್ದಾರೆ. ಅದನ್ನ ನಾನು ಕೂಡ ಒಪ್ತೀನಿ, ಡಿಕೆಶಿ ಅವರು ಕೂಡ ಒಪ್ಕೊಳ್ತಾರೆ, ನನ್ನ ಹಾಗೂ ಡಿಕೆಶಿ ನಡುವೆ ಮಾತಾಗಿದೆ ಅಂತ ಹೇಳ್ತಿದ್ದಾರೆ. ನೀವ್ಯಾರು ಕೂಡ ಯೋಚನೆ ಮಾಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದಂತಹ ಸಭೆಯಲ್ಲಿ ಮಾತನಾಡಿರುವಂತಹ ವಿಚಾರಗಳು. ಕಬ್ಬು ಮೆಕ್ಕೆಜೋಳ ಖರೀದಿ ವಿಚಾರದ ಬಗ್ಗೆ ಮಾಹಿತಿನ ಕೊಡಿ, ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಬೆಳಗಾವಿಲಿ, ವಿಪಕ್ಷಗಳಿಗೆ ಕೌಂಟರ್ ಕೊಡುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ರೈತ ವಿರೋಧಿ ಸರ್ಕಾರ ಅಂತ ನಮ್ಮನ್ನ ಕಾಲೆಳಿತಾ ಇದ್ದಾರೆ. ಕೈ ಶಾಸಕರಿಗೆ ಸಿಎಲ್ಪಿ ಸಭೆಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ನಡೀತಾ ಇರುವಂತಹ ಆಗುಹೋಗುಗಳ ಬಗ್ಗೆ ಮಾತನಾಡಿ, ಏನೆಲ್ಲ ಬದಲಾವಣೆಗಳಾಗಬೇಕು, ಅಭಿವೃದ್ಧಿ ಕಾರ್ಯಗಳಾಗಬೇಕು, ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ವಿಪಕ್ಷಗಳು ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ, ನಮಗೆ ಟಕ್ಕರ್ ಅನ್ನ ಕೊಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅವರಿಗೆ ಟಾಂಗ್ ಅನ್ನ ಕೊಡೋದಕ್ಕೆ ಮುಂದಾಗಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಶಾಸಕರು ಹಾಗೆ ಸಚಿವರುಗಳಿಗೆ. ಪಕ್ಷದಲ್ಲೇ ಕಿತ್ತಾಟ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ನಾವೆಲ್ಲಾದ್ರೂ ಹೇಳಿದೀವಾ, ನಮಗೇನಾದ್ರೂ ಅಸಮಾಧಾನ ಇದೆ ಅಂತ ಹೇಳ್ಬಿಟ್ಟು, ನಾನು ಡಿಕೆಶಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಸಂದೇಶವನ್ನ ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ರವಾನೆ ಮಾಡಿರುವಂಥದ್ದು. ನೀವ್ಯಾರು ಕೂಡ ಯೋಚನೆ ಮಾಡಬೇಡಿ, ಪವರ್ ಶೇರಿಂಗ್, ಪವರ್ ಫೈಟ್ ಏನೇ ಇದ್ರೂ ಕೂಡ ನಮ್ಮಲ್ಲೇ ಇರುತ್ತೆ, ಅದು ಹೈಕಮಾಂಡ್ಗೆ ಬಿಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನೋಡಬೇಕು, ಇನ್ನಾದರೂ ಕೂಡ ಶಾಸಕರು ಸಚಿವರುಗಳು ಈ ಬಣ ಗುಂಪು ಅಂತ ಏನು ಮಾಡ್ಕೊಂಡಿದ್ರು, ಸಿಎಂ ಸಿದ್ದರಾಮಯ್ಯ ಬಣ, ಸಿಎಂ ಡಿಕೆಶಿ ಬಣ ಅಂತ ಹೇಳ್ಬಿಟ್ಟು, ಅವ್ರುಗಳು ಇನ್ನಾದರೂ ಸೈಲೆಂಟ್ ಆಗಿರ್ತಾರಾ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನ ಕೊಡ್ತಾರಾ, ಕಾದ್ ನೋಡ್ಬೇಕು. ಸಿಎಂ ವಾರ್ನಿಂಗ್ ಬೆನ್ನಲ್ಲೇ ಡಿಸಿಎಂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಉಲ್ಲಂಘಿಸದಂತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆಪ್ತ ಶಾಸಕರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ. ಯತೀಂದ್ರ ಹೇಳಿಕೆಯ ವಿರುದ್ಧ ಕೆರಳಿದ್ರು ಡಿಕೆಶಿ ಆಪ್ತರು. ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆಶಿ ಆಪ್ತರು ಯತೀಂದ್ರ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಆ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಡಿಕೆ ಶಿವಕುಮಾರ್ ಕೂಡ ಸಿಎಂ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಆಪ್ತರಿಂದಲೂ ಕೂಡ ಹೇಳಿಕೆ ಬಂದಿತ್ತು. ಸೊ ಆ ಒಂದು ವಿಚಾರವಾಗಿ ಇದೀಗ ಆಪ್ತರಿಗೆ ಸ್ಟ್ರಾಂಗ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್.
15 ದಿನಗಳ ಕಾಲ ಸೈಲೆಂಟ್ ಆಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ ಎಲ್ಲೂ ಕೂಡ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಬಹಿರಂಗ ಹೇಳಿಕೆ ನೀಡಿದಂತೆ ಹೈಕಮಾಂಡ್ಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಧಿವೇಶನ ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂತಹ ಮಾತುಗಳು ಬೇಡ, ಅಧಿವೇಶನ ನಡೀತಾ ಇದೆ, ಆ ಕಡೆ ಗಮನ ಇರಲಿ, ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸಿಎಂ ವಾರ್ನಿಂಗ್ ಬೆನ್ನಲ್ಲೇ ಇದೀಗ ಡಿಸಿಎಂ ಕೂಡ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕದನ ವಿರಾಮ ಉಲ್ಲಂಘಿಸದಂತೆ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಯತೀಂದ್ರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ನಾಯಕತ್ವ ಬದಲಾವಣೆಯ ಮಾತೇ ಇಲ್ಲ, ಹೈಕಮಾಂಡ್ಗೆ ಡ್ಯಾಮೇಜ್ ಆಗತ್ತೆ ಏನಾದರೂ ಸಿಎಂ ಬದಲಾವಣೆ ಆದರೆ ಅನ್ನುವಂತಹ ಭರವಸೆಯ ಮಾತುಗಳನ್ನ ಖಡಕ್ ಆಗಿ ಕಟ್ಟಿ ತುಣ್ಣಾದಂತೆ ಹೇಳಿದ್ರು. ಸೊ ಅದು ಸಾಕಷ್ಟು ಡಿಕೆಶಿ ಆಪ್ತರು ಕಿಡಿಕಾರ್ತಾ ಇದ್ರು. ಇದೀಗ ಸಿದ್ದರಾಮಯ್ಯ ಯಾವಾಗ ಏನು ಕೂಡ ಮಾತನಾಡೋ ಹಾಗಿಲ್ಲ, ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅನ್ನುವಂತಹ ಮೆಸೇಜ್ ಅನ್ನ ಯಾವಾಗ ಪಾಸ್ ಮಾಡಿದ್ರು, ಎಚ್ಚರಿಕೆಯನ್ನ ಕೊಟ್ಟರು. ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು. ಆಪ್ತ ಬಳಗದವರಿಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಡಿ, ಅಧಿವೇಶನ ನಡೀತಾ ಇದೆ, ಅದರ ಕಡೆ ಗಮನ ಇರಲಿ, ಅದು ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿರಿ, ನಾಯಕತ್ವ ವಿಚಾರವನ್ನ ಬದಲಾವಣೆ ವಿಚಾರವನ್ನ ಎಲ್ಲೂ ಕೂಡ ಮಾತನಾಡಕ್ಕೆ ಹೋಗಬೇಡಿ ಅಂತ ಡಿಸಿಎಂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಯತೀಂದ್ರ ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೀಗ ಸಿಎಂ ನೆನೆ ಸಿಎಲ್ಪಿ ಸಭೆಯಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟರು, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಬಹಿರಂಗ ಹೇಳಿಕೆಗಳು ಬೇಡ, ಏನು ಮೆಕ್ಕೆಜೋಳ, ಕಬ್ಬು, ಆ ರೈತರ ಹೋರಾಟ ಏನಿದೆ ಆ ಕಡೆ ಗಮನ ಹರಿಸಿ, ವಿಪಕ್ಷದವರಿಗೆ ಟಾಂಗ್ ಕೊಡೋದಕ್ಕೆ ಮುಂದಾಗಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ಡಿಸಿಎಂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದರೆ ಅವರ ಆಪ್ತ ಬಳಗಕ್ಕೆ. ಸೊ ಏನ್ ಎಚ್ಚರಿಕೆ ಮೆಸೇಜ್ ಅನ್ನ ಕಳಿಸಿರುವಂಥದ್ದು ವಿವೇಕ್, ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ರೋಜಾ, ಕಳೆದ ಒಂದು 15 ದಿನಗಳಿಂದ ಕೂಡ ಅಷ್ಟೇ ರಾಜ್ಯದಲ್ಲಿ ಒಂದ್ ರೀತಿಯಾಗಿ ಕೊಚ್ಚಿ ಕಚ್ಚಾಟ ನಡೀತಾನೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಸಿತ್ತು ಹೈಕಮಾಂಡ್. ಆದ್ರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಒಂದಿಷ್ಟು ದಿನಗಳು, ಅಂದ್ರೆ ಒಂದು 3-4 ದಿನಗಳವರೆಗೂ ಕೂಡ ಅಷ್ಟೇ ಯಾರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾರು ಕೂಡ ಮಾತನಾಡಕ್ ಹೋಗಿಲ್ಲ. ಯಾಕಂದ್ರೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು, ನಾವಿಬ್ರು ಬ್ರದರ್ಸ್ ಇದ್ದಂತೆ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ನಿಟ್ಟಿನಲ್ಲಿ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋರಾಗಿರ್ಬೋದು, ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋರಾಗಿರ್ಬೋದು, ಯಾರು ಕೂಡ ಒಂದು ಸ್ಟೇಟ್ಮೆಂಟ್ ಗಳನ್ನ ನೀಡತಕ್ಕಂತ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಅದು ಕೂಡ ಮತ್ತೊಂದು ವಿಪಕ್ಷಗಳಿಗೆ ಅಸ್ತ್ರ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ. ಯಾಕಂದ್ರೆ ಅಧಿವೇಶನ ಕೂಡ ಪ್ರಾರಂಭವಾಗ್ತಿತ್ತು. ಆ ಸಂದರ್ಭದಲ್ಲಿ ಹೇಳಿಕೆ ಏನಾದರೂ ನೀಡಿದ್ರೆ ವಿಪಕ್ಷದವರು ಅದೇ ವಿಚಾರವನ್ನ ಇಟ್ಕೊಂಡು ಸದನದೊಳಗೆ ಪದೇ ಪದೇ ಅದನ್ನೇ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತ. ಆದ್ರೆ ಆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸಕ್ಕೆ ಮುಂದಾಗೋದಿಕ್ಕೆ ಅಂತಾನೆ ಒಂದು ಅಸ್ತ್ರವನ್ನು ಕೂಡ ಯತೀಂದ್ರ ಅವ್ರು ಮಾಡ್ಕೊಟ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊದಲನೇ ದಿನವೇ ನಮ್ಮ ತಂದೆಯವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ, ಯಾವುದೇ ಬದಲಾವಣೆ ವಿಚಾರ ಇಲ್ಲ, ನಾನು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆ ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಹೇಳಿಕೆ ನೀಡದಂತೆ ಈ ಬಾರಿ ಕೂಡ ಅದೇ ಹೇಳಿಕೆಯಲ್ಲಿ ನಾನು ಸ್ಟ್ಯಾಂಡ್ ತಗೊಳ್ತೀನಿ, ಯಾವುದೇ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ಅದಾದ ಬಳಿಕ ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು 7ನೇ ತಾರೀಕು ಆದ್ಮೇಲೆ ಖಂಡಿತವಾಗಿ ಸಿಎಂ ಆಗೇ ಆಗ್ತಾರೆ ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ಜೊತೆಗೆ ಬೇಳೂರು ಗೋಪಾಲ್ ಕೃಷ್ಣ, ಒಂದಿಷ್ಟು ಹಿರಿಯ ಶಾಸಕರು ಕೂಡ ಸಚಿವ ಆಕಾಂಕ್ಷಿ ಇದ್ದಂತವ್ರು ಕೂಡ ಒಂದು ಹೇಳಿಕೆಗಳನ್ನ ನೀಡ್ತಾ ಹೋಗ್ತಾರೆ. ಯಾರು ಕೂಡ ಬಹಿರಂಗ ಹೇಳಿಕೆಯನ್ನ ನೀಡಬಾರದು, ಅದು ಯತೀಂದ್ರ ಆಗಿರ್ಬೋದು, ಯಾರೇ ಆಗಿದ್ರು ಅಂತ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಆಪ್ತ ಬಣದವರಿಗೂ ಕೂಡ ಒಂದು ರೀತಿಯಾಗಿ ಒಂದು ಟೆನ್ಷನ್ ಕೂಡ ಪ್ರಾರಂಭವಾಗಿರುತ್ತೆ. ಯಾಕಂದ್ರೆ ಯತೀಂದ್ರ ಅವ್ರು ಹೇಳಿದ್ರೆ ಮಾತ್ರ ಅವ್ರಿಗೆ ನೋಟಿಸ್ ಇರೋದಿಲ್ಲ. ಅದೇ ಡಿಕೆ ಶಿವಕುಮಾರ್ ಆಪ್ತ ಬಣದವರು ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್ ಇಂಥವ್ರು ಯಾರಾದ್ರೂ ಹೇಳಿಕೆ ನೀಡಿದ್ರೆ ಮಾತ್ರ ಅವ್ರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡಿತ್ತು. ಸದ್ಯ ಅದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಾನೆ ನಿನ್ನೆ ಸಿಎಲ್ಪಿ ಮೀಟಿಂಗ್ ಕೂಡ ನಡೀತು. ಸಿಎಲ್ಪಿ ಮೀಟಿಂಗ್ ನಲ್ಲೂ ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರು ಕೂಡ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನ ನೀಡಬಾರದು ಅಂತ ಒಂದು ಬ್ರೇಕ್ ಅನ್ನ ಹಾಕಿದ್ರೆ, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಆಪ್ತ ಸಚಿವರಿಗೆ ಖುದ್ದಾಗಿ ಮೆಸೇಜ್ಗಳ ಮೂಲಕ ಹಾಗೂ ಕಾಲ್ ಮಾಡುವಂತ ಮೂಲಕ ಯಾರು ಕೂಡ 15 ದಿನಗಳವರೆಗೂ ಕೂಡ ಶಾಸಕರು ಒಂದು ಹೇಳಿಕೆಗಳನ್ನು ನೀಡಬಾರದು, ಯಾವುದೇ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ನೀಡಬಾರದು, ಅದು ಕೂಡ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ಯಾರು ಕೂಡ ಮಾತನಾಡೋದಕ್ಕೆ ಹೋಗಬೇಡಿ, ಇದು ವಿಪಕ್ಷಗಳಿಗೆ ಕೂಡ ಅಸ್ತ್ರವಾಗುತ್ತೆ. ಜೊತೆಗೆ ಹೈಕಮಾಂಡ್ ಕೂಡ ವರಿಷ್ಠರು ಕೂಡ ಈ ವಿಚಾರವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಪದೇ ಪದೇ ನಾಯಕತ್ವ ಬದಲಾವಣೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ರೆ ಇದು ಕೂಡ ನೆಗೆಟಿವ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದಂತ ಕಾರಣದಿಂದಾಗಿ ಡಿಕೆ ಶಿವಕುಮಾರ್ ಅವರ ಮೆಸೇಜ್ ಮೂಲಕ ಈಗಾಗಲೇ ಸಾಕಷ್ಟು ಶಾಸಕರಿಗೂ ಕೂಡ ಮೆಸೇಜ್ ಹೋಗಿದೆ. ಈಗ ಮುಂದಿನ ದಿನಗಳಲ್ಲಿ ಅವರು ನಿಜಕ್ಕೂ ಸೈಲೆಂಟ್ ಆಗಿರ್ತಾರ, ಮತ್ತೆ ರೆಬಲ್ ಆಗಿ ಹೇಳಿಕೆಗಳನ್ನು ನೀಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ರೋಜಾ. ಆಲ್ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.